ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ SSLC ತೃತೀಯ ಭಾಷೆ ಹಿಂದಿ ವಿಷಯದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳು. ಸೊ ಇವು ನಿಮ್ಮ ಎಕ್ಸಾಮ್ಗೆ ಬರುವಂತಹ ಅತಿ ಸಂಭವನೀಯ ಕ್ವಶನ್ಸ್ಗಳಾಗಿರ್ತದೆ. ಸೊ ಎರಡು ಪುಟ. ಸೊ 2 ಪುಟವನ್ನು ಓದಿ ಈಸಿಯಾಗಿ ನೀವು 50 ಅಂಕಗಳನ್ನು ನೀವು ಗಳಿಸ್ಕೊಳ್ಳಿಕ್ಕೆ ಬಹಳ ಉಪಯುಕ್ತವಾಗುವಂಥ ಒಂದು ವಿಡಿಯೋ ಆಗಿರ್ತದೆ ಮಕ್ಕಳು. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾವೆಲ್ಲ ಪ್ರಶ್ನೆಗಳನ್ನು ನೀವು ಓದ್ಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಪೂರ್ಣವಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಸೊ ಮೊದಲನೇದಾಗಿ ಪದ್ಯ ಭಾಗದಲ್ಲಿ ಪ್ರಮುಖ ಪ್ರಶ್ನೆಗಳು ಯಾವೆಲ್ಲ ಅವನ್ನ ನೋಡ್ಕೊಳ್ಳೋಣ ಮಕ್ಕಳ. ಸೊ ಮೊದಲನೇದಾಗಿ ಭಾರತ್ ಮಾ ಕಿ ಪ್ರಕೃತಿ ಸೌಂದರ್ಯ ಕಾ ವರ್ಣನ್ ಕೀಜಿಯೇ ಅಥವಾ ಭಾರತ್ ಮಾತೃಭೂಮಿ ಕಾ ಸ್ವರೂಪ ಕ್ಯಾ ಹೈ ಕೇಳ್ಬೋದು, ಮಾತೃಭೂಮಿ ಕಾ ವಿಶೇಷತಾ ಅಥವಾ ಕೈಸೆ ಸುಶೋಭಿತ ಹೈ. ಸೊ ಎಲ್ಲ ರೀತಿಯ ಪ್ರಶ್ನೆಗೂ ಇದಿಷ್ಟೇ ಆನ್ಸರ್ಸನ್ನು ಬರ್ಕೊಳ್ಳಿ ಮಕ್ಕಳು. ವೆರಿ ಇಂಪಾರ್ಟೆಂಟ್. ನಾನೀಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ಸೊ ಈಗ ಆಲ್ರೆಡಿ ನೀವು ಲಾಸ್ಟ್ ಕಂಪ್ಲೀಟ್ ಮಾಡಿಕೊಂಡು ನೀವು ಆಲ್ರೆಡಿ ಲಾಸ್ಟಿಗೆ ಬಂದಿದ್ದೀರಾ. ಹಾಗಾಗಿ ಇವನ್ನ ಇನ್ನೊಂದು ಬಾರಿ ರೀಕಾಲ್ ಮಾಡ್ಕೊಳ್ಳಿ. ಸೊ ಈ ಎಕ್ಸಾಮ್ ಆದಮೇಲೆ ನೀವು ಚೆಕ್ ಮಾಡಿ ಇದೇ ಪ್ರಶ್ನೆಗಳು ನಿಮ್ಮ ಎಕ್ಸಾಮಲ್ಲಿ ಇರ್ತದೆ. ಸೊ ಇದು ಆನ್ಸರ್ಸನ್ನು ನೀವು ನೋಡ್ಕೊಳ್ಳಿ, ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 2ನೇ ಪ್ರಶ್ನೆ, ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯ್ ಪುರುಷ ಆಸಾನಿ ಅಥವಾ ಭೌತಿಕ್ ಸಾಧನ್ ಅಥವಾ ಮಾನವ ಕಾ ಸಹಿ ಪರಿಚಯ. ನೆಕ್ಸ್ಟ್ ಕವಿತಾ ಕಾ ಆಶಯ ಭಾವಾರ್ಥ. ಇದು ಯಾವುದೇ ರೀತಿಯ ಪ್ರಶ್ನೆಯನ್ನು ನಿಮಗೆ ಇದರಲ್ಲಿ ಕೇಳಿದ್ರು ಮಕ್ಕಳ ಇದಿಷ್ಟೇ ಆನ್ಸರ್ ಆಗಿರ್ತದೆ. आधुनिक मानव के प्रकृति के हर तत्व को अपने नियंत्रण में कर लिए है, वह नदी पर्वत सागर लांघ सकता है, उसका यान आकाश में जा रहा है, वह परमाणु प्रयोग भी कर रहा है, आज के मानव के प्रकृति के हर तत्व पर विजय प्राप्त कर लिया. ಸೊ ಇದಿಷ್ಟನ್ನ ನೀವು ಇದರಲ್ಲಿ ಆನ್ಸರನ್ನು ಅಲ್ಲಿ ಇನ್ನು ಮುಂದೆ ಇದೆ ಮಕ್ಕಳು, ಅದಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಮುಖಿಯ ಮುಕ್ಸೆ ಚಾಯೆ ಖಾನಾ ಪಾನಕೋ ಏಕ ಪಾಲೈ ಪೋಸೈ ಸಕಲ್ ಅಂಗ ತುಳಸಿ ಸಹಿತ ವಿವೇಕ. ಸೊ ತುಳಸಿದಾಸರ ಬರೆದಿರುವಂತಹ 3 ದೋಹೆಗಳು ಫಿಕ್ಸ್ ಮಕ್ಕಳ. ಇದರಲ್ಲಿ ಯಾವುದಾದ್ರೂ ಒಂದು ದೋಹೆ ಅಂತ ನಿಮಗೆ ಎಕ್ಸಾಮ್ ಕೇಳ್ತಾರೆ. ದಯಾ ಧರ್ಮ ಕಾ ಮೂಲ ಹೈ, ಪಾಪ್ ಮೂಲ ಅಭಿಮಾನ, ತುಳಸಿ ದಯಾ ನಾ ಚಡಿಯಾ ಪಾಯ, ಪರಿವಾರ ವಾರಿ ವಿಕಾರ. ಸೊ ಇದರಲ್ಲಿ ಇವೆರಡರಲ್ಲಿ ಯಾವುದಾದ್ರೂ ನೋಡ್ಕೊಳ್ಳಿ. ನೆಕ್ಸ್ಟ್ ರಾಮ್ ಮಾನಿ ದೀಪ್ ದೂರ್ ಜಿಹಾ ದೇಹಾರಿ ದ್ವಾರ, ತುಳಸಿ ಭೀತರ್ ಬಹಿರೋ ಜೈಸೆ ಚಾಯೆ ಉಜಿಯಾರ್. ಸೊ ಇದರ ಭಾವಾರ್ಥ. ಸೊ ಇದಿಷ್ಟನ್ನು ನೀವು ತುಳಸಿ ದೋಹೆಗಳಿಂದ ನೀವು ಈ 3 ಕಂಪಲ್ಸರಿ ಒಂದು ಇದ್ದೇ ಇರ್ತದೆ. ನೆಕ್ಸ್ಟ್ ಕವಿ ಕಾ ಅನುಸಾರ ಮನುಷ್ಯ ಸುಖ ಕೈಸೆ ಪ್ರಾಪ್ತ ಸಕ್ತಾ ಹೈ ಅಥವಾ ಸಮಯ ಕಾ ಸದುಪಯೋಗ ಕೈಸೆ ಕರ್ನಾ ಚಾಹಿಯೆ. ಸೊ ಬಹಳ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ, ಅಥವಾ ಮಹತ್ವ ಅಂತ ಕೇಳ್ಬೋದು. ನೆಕ್ಸ್ಟ್ ಯಶೋಧ ಕೃಷ್ಣಕ್ಕೆ ಕ್ರೋಧ ಕೋ ಕೈಸೆ ಶಾಂತ್ ಕರ್ತಿ ಹೈ. ಸೊ ಯಾವ ರೀತಿ ಅವರನ್ನು ಶಾಂತವಾಗಿ ಮಾಡ್ತಾ ಇದ್ಲು. ಸೊ ಬಲರಾಮ್ ಜನ್ಮ ಸೇ ಹಿ ಜುಗಲ್ ಕೋರ್ ಹೈ, ಮೇ ಗೋದ್ ಕಿ ಕಸಮ್ಸ್ ಕಾಕರ್ ಕಾತಿ ಹೂ, ಮೇ ಹಿ ತೇರಿ ಮಾಹು ಅವರು ತುಮ್ಹೆ ಮೇರೆ ಪುತ್ರ ಹೋ. ಸೊ ಈ ರೀತಿ ಹೇಳಿ ಅವಳನ್ನು ಸಮಾಧಾನ ಮಾಡ್ತಿದ್ವು. ಈ ಪ್ರಶ್ನೆ. ನೆಕ್ಸ್ಟ್ ಬಾಲಕೃಷ್ಣ ಅಪನಿ ಮಾತಾ ಸೆ ಕ್ಯಾ ಕ್ಯಾ ಶಿಕಾಯತ್ ಕರ್ತಾ ಹೈ ಅಥವಾ ಕ್ಯಾ ಕೇಳ್ನೆ ನಹಿ ಜಾತಾ. ಸೊ ಈ ಕ್ವಶನ್ಸು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ ಮಕ್ಕಳ. ಹಾಗಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ ಇದರಿಂದ ನಿಮಗೆ. ನೆಕ್ಸ್ಟ್ ಅಸಫಲತಾ ಪೋಯಮ್. ಸೊ ವೆರಿ ಇಂಪಾರ್ಟೆಂಟ್ ಅಸಫಲತಾ ಪೋಯಮು. 4 ಲೈನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 4 ಅಂಕಗಳನ್ನ ಈಸಿಯಾಗಿ ನೀವು ಗಳಿಸ್ಕೋಬೋದು. ಸೊ ಇದಿಷ್ಟು ಪದ್ಯ ಭಾಗದಲ್ಲಿ ನಾನು ಹೇಳಿದ್ದೀನಿ, ನಾವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಬಂದೇ ಬರ್ತವೆ. ನೆಕ್ಸ್ಟ್ ಗದ್ಯ ಭಾಗಕ್ಕೆ ಬಂದರೆ ಮಕ್ಕಳ, ಸೊ ಫಸ್ಟ್ ನಾವು ಆಜ್ಕಲ್ ಶಿಕ್ಷಿತ ಸಮಾಜ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ ಅಥವಾ ಮೇಸ್ ಪರ್ ಸ್ಥಾನ್ ಹೈ. ಸೊ ಯಾವುದು ಆಜ್ಕಲ್ ಶಿಕ್ಷಿತ ಸಮಾಜಕ್ಕೆ ಮೇಸ್ ಪರ್ ಕ್ಯಾ ಸ್ಥಾನ್ ಹೈ, ಪ್ರೇಮಚಂದ್ರ ಜಿ ಕಾ ವಿಚಾರ. ಸೊ ಇದೆಲ್ಲದಕ್ಕೂ ಇದಿಷ್ಟು ಆನ್ಸರ್ಸ್ ಆಗಿರ್ತದೆ. ನೆಕ್ಸ್ಟ್ ಪ್ರೇಮಚಂದ್ರ ಜಿ किस बात का गम हुआ ಅದು. नेक्स्ट दुकानदार ने लेखक से क्या कहा, दुकानदार ने लेखक से ही कहा, ये बाबूजी बड़े मज़ेदार सेब आए, काश काश्मीर के आप ले जाए, खाकर तबीयत खुश हो जाएगी. ಸೊ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ. ನೆಕ್ಸ್ಟ್ ಗಿಲ್ಲು ಪಾಠಕ್ಕೆ ಬಂದರೆ, ಗಿಲ್ಲುಕ್ಕೆ ಕಾರ್ಯ ಅಥವಾ ಕ್ರಿಯಕಲಾಪ, ಕಾರ್ಯ ಅಂತೆಲ್ಲರೂ ಕೇಳ್ಬೋದು ಅಥವಾ ಕ್ರಿಯಕಲಾಪಕ್ಕೆ ಬಾರೆ ಮೇಲಿಕೆ. ಈ ಕ್ವಶನ್ ಅಂತೂ ತುಂಬ ಬಾರಿ ಕೇಳ್ತಾರೆ ಮಕ್ಕಳ. ಸೊ ಹಾಗಾಗಿ ಇದಿಷ್ಟನ್ನು ನೋಡ್ಕೊಳ್ಳಿ. ಸೊ 5th ಕ್ವಶನ್, ಲೇಖಕನೇ ಗಿಲ್ಲು ಕಿ ಪ್ರಾಣ್ ಅರ್ ಜಾನ್ ಕೈಸೆ ಬಚಾಯೆ ಅಥವಾ ಗಿಲ್ಲು ಕಿ ಪ್ರತಿ ಮಹಾದೇವಿ ವರ್ಮಾ ಜಿ ಕಿ ಮಮತಾ ಅಥವಾ ಮಾ ಕಿ ಜೈಸಿ ಥಿ, ಗಿಲ್ಲು ಕಿ ಪ್ರತಿ ಲೇಖक अपना
ಪ್ರೇಮ್ ಕಾ ಭಾವ್ ವರ್ಣನ್ ಕೀಜಿಯೆ. ಸೊ ಇದು ಯಾವುದೇ ರೀತಿಯ ಇದಿಷ್ಟು ಪ್ರಶ್ನೆ ಕೇಳಿದ್ರು ಮಕ್ಕಳ, ಇದಿಷ್ಟು ಆನ್ಸರ್. ಸೊ ಇದು ಗಿಲ್ಲು ಪಾಠದಿಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ 2 ಕ್ವಶನ್ಸ್ ಆಗಿರ್ತವೆ. ನೆಕ್ಸ್ಟ್ ಮೇರಾ ಬಚ್ಪನ್ನಿಗೆ ಬಂದರೆ ಅಬ್ದುಲ್ ಕಲಾಂ ಕಾ ಬಚ್ಪನ್ ಬಹುತ್ ಹಿ ನಿಶ್ಚಿಂತ ಔರ್ ಸದಗಿ ಮೇ ಬಿತ್ತನೆ ಕಾ ಕಾರಣ ಲಿಖಿಯೆ ಅಥವಾ ಜೈನುಲಾಬ್ದೀನ್ ಕಾ ಪರಿಚಯ. ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಮಕ್ಕಳ, ಹಾಗಾಗಿ ಯಾವುದು ಕೇಳಿದ್ರೂ ಇದಿಷ್ಟೇ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಜೈನುಲಾಬ್ದೀನ್ ನಮಾಜ್ಗೆ ಬಾರೆ ಮೇ ಕ್ಯಾ ಕಹತೆ ಹೈ. ಸೊ ಅವರು ನಮಾಜ್ನ ವಿಚಾರವಾಗಿ ಏನಂತ ಹೇಳ್ತಾ ಇದ್ರು ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಅಹಮದ್ ಜಲಾಲುದ್ದೀನ್ ಕಾ ಪರಿಚಯ ಕೀಜಿಯೆ. ಸೊ ಅವರ ಪರಿಚಯವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಅದನ್ನು ಸಹ ನೀವು ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಬಸಂತ್ ಇಮಾನ್ದಾರ್ ಬಾಲಕ್ ಅಥವಾ ಇಮಾನ್ದಾರ್ ಲಟ್ಕಾ ಕೈಸೆ ಹೈ ಅದನ್ನು ಕೇಳ್ಬೋದು, ಅಥವಾ ಉತ್ತಮ್ ಗುಣ ಅಂತ ಕೇಳ್ಬೋದು, ಅಥವಾ ಚರಿತ್ರ ಚಿತ್ರಣ ಕೀಜಿ ಅಂತ ಕೇಳ್ಬೋದು, ಅಥವಾ ಸ್ವಾಭಿಮಾನಿ ಲಡ್ಕಾ. ಸೊ ಕೇಳ್ಬೋದು, ಯಾವುದೇ ರೀತಿಯ ಕೇಳಿದ್ರು. ಬಸಂತ್ ಇಮಾನ್ದಾರ್ ಲಡ್ಕಾ ಅಂತ ಕೇಳಿದ್ರು ಅದೇನೇ, ಉತ್ತಮ್ ಗುಣ ಇರುವಂಥ ಹುಡುಗ ಅಂತ ಕೇಳಿದ್ರು. ಸೊ ಯಾವುದೇ ಕೇಳಿದ್ರು ಇದಿಷ್ಟು ಆನ್ಸರ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರಿ ಮಕ್ಕಳ. ನೆಕ್ಸ್ಟ್ ಪಂಡಿತ್ ರಾಜ್ ಕಿಶೋರ್ನೆ ಮಾನವೀಯ ವ್ಯವಹಾರ ಅಥವಾ ಪರೋಪಕಾರಿ ಗುಣ ಅಥವಾ ಪರೋಪಕಾರಿತಾ ಅನುಸರಣೀಯ ಅಂತ ಹೇಳಿ ಕೇಳ್ಬೋದು, ಅಥವಾ ಮಾನವತಾ ಕಾ ಸಕಾರನ್ ಮೂರ್ತಿ ಕಾ ಪರಿಚಯ ಕೀಜಿಯೆ. ಸೊ ಇದಿಷ್ಟು ರೀತಿಯ ಪ್ರಶ್ನೆ ಕೇಳಿದ್ರು ಇದಿಷ್ಟು ಆನ್ಸರ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೇ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಸೋಷಲ್ ನೆಟ್ವರ್ಕಿಂಗ್ ಏಕ ಕ್ರಾಂತಿಕಾರಿ ಕೋಸ್ ಕೈಸೆ ಹೈ ಅಥವಾ ಸಮಾಜ್ ಪರ್ ಪ್ರಭಾವ, ಯಾವ ರೀತಿ ಸೋಷಲ್ ನೆಟ್ವರ್ಕಿಂಗ್ ಸಮಾಜದಲ್ಲಿ ಪ್ರಭಾವವನ್ನು ಬೀರಿದೆ ಅದನ್ನು ನೀವು ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇಲೆ ಲಿಖಿಯೆ. ತುಂಬ ಬಾರಿ ಕೇಳ್ತಾರೆ, ಲಾಸ್ಟ್ ಇಯರ್ ಎಕ್ಸಾಮಲ್ಲೂ ಸಹ ಕೇಳಿದರು ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇಲೆ ಲಿಖಿಯೆ ಅಂತ ಹೇಳಿ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ವ್ಯಾಪಾರ ಅವರು ಬ್ಯಾಂಕಿಂಗ್ ಮೇ ಇಂಟರ್ನೆಟ್ ಸೆ ಕ್ಯಾ ಮದದ್ ಮಿಲ್ತಿ ಹೈ. ಸೊ ಅದರ ಏನೆಲ್ಲ ರೀತಿಯ ಸಹಾಯವನ್ನು ಮಾಡಿದೆ ಇಂಟರ್ನೆಟ್ ವ್ಯಾಪಾರ ಮತ್ತು ಬ್ಯಾಂಕಿಂಗ್ನಲ್ಲಿ, ಆ ಕ್ವಶನ್ಸನ್ನು ನೀವು ನೋಡ್ಕೋಬೇಕಾಗ್ತದೆ ಇಂಟರ್ನೆಟ್ ಪಾಠದಿಂದ. ಸೊ ಅದರಲ್ಲಿ ಇಂಟರ್ನೆಟ್ ಆಸ್ ವೆಲ್ ಆಸ್ ನಿಮಗೆ ಇದಕ್ಕೂ ಪ್ರಬಂಧಕ್ಕೂ ಬರ್ತದೆ, ಹಾಗಾಗಿ ಎರಡೂ ಕಡೆನೂ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೇಖಕನೇ ಕಮರ್ ಜೋಡ್ಕರ್ ಜಾನೇಕೆ ನಿರ್ಣಯ ಕ್ಯಾ ಲಿಯಾ. ಸೊ ಕ್ಯೂ ಲಿಯಾ, ಯಾಕೆ ಆ ನಿರ್ಣಯವನ್ನು ತೆಗೆದುಕೊಳ್ತಾರೆ, ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಚಪ್ಪಲ್ ಕಿ ಚೋರಿ ಹೋನೇಕೆ ಇಮಾನ್ದಾರ್ ಡೆಲಿಕೇಟ್ನೆ ಕ್ಯಾ ಸುಜಾವ್ ದಿಯಾ. ಸೊ ಅದು. ನೆಕ್ಸ್ಟ್ ಲಾಲಿಮ್ ಔರ್ ಕೀನ್ಸ್ ಲಾಲಿ ದಾಮ್ ಜಂಗಲ್ ಕೆ ಓರ್ ಕ್ಯೂ ಚಲ್ಪಡೆ. ಸೊ ಈ ಕ್ವಶನ್ಸು ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ನೆಕ್ಸ್ಟ್ ಧೀರಜ್ ಸಕ್ಸೇನಾಕ್ನೆ ಗರ್ವಾಲೆ ಕಾಮ್ಕಾಸ್ ಕೆ ಲಿಯೆ ರೋಬೋಟ್ ರಖನೆಗೆ ನಿರ್ಣಯ ಕ್ಯೂ ಲಿಯಾ. ಯಾಕೆ ನಿರ್ಣಯವನ್ನು ತೆಗೆದುಕೊಳ್ತಾರೆ, ಅಥವಾ ಧೀರಜ್ ಸಕ್ಸೇನಾಕೋ ಬುದ್ಧಿಮಾನ್ ರೋಬೋಟ್ಕೋ ಅವಶ್ಯಕತೆ ಕ್ಯೂ ಥಿ, ಅದರ ಅವಶ್ಯಕತೆ ಏಕಿತ್ತು. ಸೊ ಈ ಕ್ವಶನ್. ನೆಕ್ಸ್ಟ್ ಬಚೇಂದ್ರಿನೇ ಪಹಾಡ್ ಪರ್ ಚಡ್ನೆಗೆ ತಯಾರಿ ಕಿಸ್ ಪ್ರಕಾರ ಕಿ, ಯಾವ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾರೆ. ನೆಕ್ಸ್ಟ್ ದಕ್ಷಿಣ ಶಿಖರ್ಗೆ ವಾತಾವರಣ ಯಾವ ರೀತಿ ಕೈಸೆ ಕರ್ತಿ ಹೈ. ಸೊ ಯಾವ ರೀತಿ ಇತ್ತು, ಅಥವಾ ಬಿಚೇಂದ್ರಿಕೆ ಅನುಭವ ಕ ವರ್ಣನ್ ಬಚೇಂದ್ರಿ ಕೈಸೆ ಕರ್ತಿ ಹೈ. ಸೊ ಯಾವ ರೀತಿ ವರ್ಣನೆಯನ್ನು ಮಾಡಿದ್ದಾರೆ. ಸೊ ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ. ನೆಕ್ಸ್ಟ್ ಎವರೆಸ್ಟ್ಗೆ ಚೋಟಿ ಪರ್ ಪಹಚ್ಕರ್ ಬಚೇಂದ್ರಿನೇ ಕ್ಯಾ ಕಿಯಾ. ಸೊ ಏನನ್ನು ಮಾಡ್ತಾರೆ, ಸೊ ಅದಷ್ಟು ಆ ಪಾಠದಿಂದ ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಮಹಿಳಾ ಕಿ ಸಾಹಸ್ಕತ, ಈ ಪಾಠದಿಂದ ಬಂದರೆ ಸೊ ಈ ಪಾಠದಿಂದ ನಾವು ಏನನ್ನು ಕಲಿತೀವಿ, ಈ ಕ್ವಶನನ್ನು ಹೆಚ್ಚಾಗಿ ಕೇಳ್ತಾರೆ. ನೆಕ್ಸ್ಟ್ ಕರ್ನಾಟಕ ಸಂಪದಾಗೆ ಬಂದರೆ 4 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಫಿಕ್ಸ್ ಕ್ವಶನ್. कर्नाटक का प्रकृति सौंदर्य का वर्णन कीजिए अथवा कर्नाटक की प्रकृति सूक्ष्म नयन मनोहर है कैसी स्पष्ट कीजिए आ क्वेश्चन. नेक्स्ट कर्नाटक की वास्तुकला और शिल्पकला अದ್ರ ಮೇಲೆ ಕ್ವಶನ್ ಅನ್ನು ಕೇಳ್ತಾರೆ. ಸೊ ಆ ಕ್ವಶನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ, ಅದಷ್ಟನ್ನು ನೀವು ನೋಡ್ಕೋಬೇಕಾಗ್ತದೆ. ಮತ್ತು ಕನ್ನಡ ಭಾಷಾ ತಥಾ ಸಾಂಸ್ಕೃತಿಕ ಕರ್ನಾಟಕಕ್ಕೆ ಸಾಹಿತ್ಯಕಾರ ಕಿ ಕ್ಯಾ ದೇನ. ಸೊ ಏನನ್ನ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಇವು 3 ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಕರ್ನಾಟಕ ಸಂಪದ ಪಾಠದಲ್ಲಿ 4 ಅಂಕಕ್ಕೆ ಬರುವ ಕ್ವಶನ್ಸ್ಗಳಾಗಿರ್ತದೆ, ಹಾಗಾಗಿ ಅದಷ್ಟನ್ನು ನೋಡ್ಕೊಳ್ಳಿ. नेक्स्ट 25ನೇ प्रश्न बंदू गांव को आदर्श कैसे बनाया जा सकता है अथवा आप गांव को आदर्श गांव कैसे बनाया सकते हैं आ क्वेश्चन. नेक्स्ट गांव की सफाई के लिए बालक क्या क्या काम करता है अथवा बाल शक्ति ने कौन कौन से कार्य करने का निश्चय किया. सो इवेरडू क्वेश्चन्स ಈ ಪಾಠದಿಂದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ ಮಕ್ಕಳ, ಹಾಗಾಗಿ ಅಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪೂರಕ ವಾಚನ್. ಸೊ ಈ ವಿಭಾಗಕ್ಕೆ ಬಂದರೆ ಶನಿ ಏಕ ಅತ್ಯಂತ ठंडा ग्रह है. ಸೊ ಈ ಕ್ವಶನ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್ ಶನಿ ಗ್ರಹಕ ವಾಯುಮಂಡಲ್ ಕಿನ್ ಕಿನ್ ಗ್ಯಾಸೋಕೆ ಯಾವ ಯಾವ ಗ್ಯಾಸಿಂದ ಮಾಡಲ್ಪಟ್ಟಿದೆ. ನೆಕ್ಸ್ಟ್ ಶನಿ ಕ ಉಪಗ್ರಹ
टाइटन के बारे में आप क्या जानते हैं? ಸೊ ಈ ಮೂರು ಕ್ವಶನ್ಸ್. ನೆಕ್ಸ್ಟ್, ಶನಿ एक सुंदर ग्रह है कैसे, ಅಥವಾ शनि को सौरमंडल का अत्यंत सुंदर ग्रह को क्यों कहा जाता है? ಸೊ ಈ ಮೂರು ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್. ಸೊ ಅರ್ಥ ಆಗ್ತಾ ಇದೆಯಲ್ಲ, ತುಂಬ ಬಾರಿ ಕೇಳ್ತಾರೆ ಮಕ್ಕಳ. ಯಾವುದು? ಶನಿ ಉಪಗ್ರಹ का टाइटन में बारे में लिखी, ಅಥವಾ अत्यंत ठंडा ग्रह, ಅಥವಾ शनि एक सुंदर ग्रह है. सो मोस्ट इंपॉर्टेंट फॉर 2 मार्क्स. शनि ग्रह का वायुमंडल किन गैसों के बना, आ क्वेश्चन. ಮತ್ತೆ ಶನೈಚರ್ का अर्थ क्या है? ಸೊ ಇದನ್ನ ಕೇಳ್ತಾರೆ. ಟೈಟನ್ का ಪರಿಚಯ कीजिए. ಇದಿಷ್ಟು ನಿಮಗೆ ಈ ಪೂರಕ ವಾಚನದಲ್ಲಿ, ಅದರಲ್ಲೂ ಸ್ಪೆಷಲಿ ಈ ಶನಿ ಈ ಪಾಠದಲ್ಲಿ ನಿಮಗೆ ಬಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದಾಗಿರ್ತದೆ ಮಕ್ಕಳ. ಹಾಗಾಗಿ ಅದಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್, सत्य क्या होता है, उसका रूप अथवा स्वरूप कैसे होता है? सो ये क्वेश्चन. झूठ का सहारा लेते हैं तो क्या क्या सहना पड़ता है, अथवा झूठ बोलने के क्या नुकसान होता है, और झूठ बोलने वाले की हालत कैसे होती है? सो ಈ ಕ್ವಶನ್ ಆ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ನೆಕ್ಸ್ಟ್, ಶಾಸ್ತ್ರೋं में सत्य बोलने का तारीफ कैसे समझाया गया? ಸೊ ಇದಿಷ್ಟು ನಿಮಗೆ ಪೂರಕ ವಾಚನದಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್, ನಿಮಗೆ ಒಂದು ಪತ್ರಲೇಖನ ಇರ್ತದೆ ಮಕ್ಕಳ. ಸೊ ನೀವು ಅದರಲ್ಲಿ ನೀವು ಚುಟ್ಟಿ ಪತ್ರವನ್ನೇ ತೆಗೆದುಕೊಳ್ಳಿ. ಸೊ ಫಸ್ಟ್ ಪ್ರೇಷಕ್ ಅಂತ ಹೇಳಿ ನಿಮ್ಮ ಹೆಸರು, ಸೊ ವರ್ಷಕ್ಕೆ ಬರೆದು ನಿಮ್ಮ ಸ್ಕೂಲ್ ಹೆಸರನ್ನು ಬರೆದು ಬಿಟ್ಟು, ನೆಕ್ಸ್ಟ್ ಸೇವಾಮೆ ಅಂತ ಹೇಳಿ ಕಕ್ಷಾ ಅಧ್ಯಾಪಕ, ನಿಮ್ಮ ಸ್ಕೂಲ್ ಅದೇನು ಅಡ್ರೆಸ್ ಕೊಟ್ಟಿರ್ತಾರೆ ಅಥವಾ ಅಡ್ರೆಸ್, ಅಥವಾ ನೀವು ಯಾವ ಸ್ಕೂಲನ್ನು ಬರೀಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಸ್ಕೂಲನ್ನು ಬರೆದು, ಮಾನ್ಯ ಮಹೋದಯ ವಿಷಯ 3 दिन की छुट्टी प्रदान करने के बारे में ಅಂತ ಹಾಕಿ, सविनय निवेदन है कि मेरी तबीयत ठीक नहीं होने के कारण मैं दिनांक डैश से दिनांक डैश तक 3 दिन तक कक्षा में उपस्थित नहीं हो सकती है, इसलिए आप मुझे 3 दिन छुट्टी देने के कृपया करो. ಅದಷ್ಟನ್ನು ಬರೆದು ಧನ್ಯವಾದ के साथ ಅಂತ ಹಾಕಿ ಆಪ್ಗೆ ಆಜ್ಞಾಕಾರಿ ಅಂತ ಹೇಳಿರಿ ಮೆಸ್ರು. ಇದಿಷ್ಟನ್ನು ಬರೆದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 4 ಮಾರ್ಕ್ಸ್. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಪ್ರಬಂಧಕ್ಕೆ ಬಂದರೆ ಇಂಟರ್ನೆಟ್. ಸೊ ಯಾವುದು ಕಲ್ತಿಲ್ಲ ಅಂದರೆ ಇಂಟರ್ನೆಟ್ ಅಂತ ಕಲ್ತ್ಕೊಂಡಿರಿ ಮಕ್ಕಳು. ನಿಮ್ಮ ಲೆಸನಲ್ಲೂ ಸಹ ಇದೆ. ಸೊ ಫಸ್ಟು ನೀವು ಪ್ರಸ್ತಾವನನ್ನು ಬರಿಬೇಕಾಗ್ತದೆ. ನೆಕ್ಸ್ಟ್ ಅದರ ಅರ್ಥವನ್ನು ಬರೀರಿ, ಮತ್ತು ಇಂಟರ್ನೆಟ್ಟಿಂದ ಲಾಭ ಏನಾಗ್ತದೆ, ಹಾನಿ ಏನಾಗ್ತದೆ, ಮತ್ತು ಉಪಸಂಹಾರ. ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ 4 ಅಂಕ ಇರಲು ಸಿಗ್ತದೆ. ಸೊ ಒಟ್ಟಾರೆ ನಿಮಗೆ ಇದಿಷ್ಟು ನಾನು ಕೊಟ್ಟರು ಅಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ. ಈ 2 ಪುಟಗಳನ್ನು ಓದಿ ನೀವು 50ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದರ ಒಂದು PDF ಸಹ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಸಿಗ್ತದೆ. ಹೋಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.